ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನನ್ನ ಮನೆಯಿಂದ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಒಂದು ವಾರದ ಹಿಂದೆ ಪರ್ಯಾವರಣದ ಬಗ್ಗೆ, ಜಲ ಸಂರಕ್ಷಣೆ ಬಗ್ಗೆ ಬೇರೆ ಬೇರೆ ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತು ನಮ್ಮ ಮನೆಯಿಂದನೇ ಒಂದು ಚಟುವಟಿಕೆ ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಬೇಸಿಗೆ ಏರ್ತಾ ಇದೆ, ಎಲ್ಲವೂ ಕೂಡ ನೀರು ಸಿಗ್ತಾ ಇಲ್ಲ. ಸಣ್ಣ ಸಣ್ಣ ನದಿಗಳಲ್ಲಿ, ತೊರೆಗಳಲ್ಲಿ, ತೋಡುಗಳಲ್ಲಿ ನೀರು ಹರಿತಿದ್ದೆಲ್ಲ ನಿಂತೋಗಿದೆ. ಅದರಿಂದಾಗಿ ಸಹಜವಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಕೊರತೆ ದೊಡ್ಡ ಪ್ರಮಾಣದಲ್ಲಾಗುತ್ತೆ. ಇಲ್ಲಿಂತಲ್ಲ, ಎಲ್ಲ ಕಡೆ, ನಗರ ಪ್ರದೇಶದ ಎಲ್ಲ ಕಡೆ ಎಲ್ಲಿ ಕೂಡ ನೀರಿಲ್ಲದಾಗೆ ಆಗಿದೆ. ಈ ಸಂದರ್ಭದಲ್ಲಿ ಅವುಗಳಿಗೆ ನೀರು ಮತ್ತು ಆಹಾರ ಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಒಂದು ಪ್ರಯೋಗವನ್ನು ಫಾಲೋಅಪ್ ಮಾಡ್ಕೊಂಡು ಬರ್ತಿದ್ದೇವೆ. ಅದನ್ನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಜೊತೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮಗಳು ಆರಾಧ್ಯ ಅವರಿದ್ದಾರೆ, ಅದರೊಟ್ಟಿಗೆ ಆದಿತ್ಯ ಅವರಿದ್ದಾರೆ. ನಮಸ್ಕಾರ ಹೇಳಿ. ನಮಸ್ಕಾರ. ಆರಾಧ್ಯ ಅವರು, ಈ ಹಕ್ಕಿಗಳಿಗೆ ನೀರು ಇಡುವಂಥದ್ದು ನೀವು ಹೇಗೆ ಮಾಡ್ತೀರಿ ಕೆಲಸವನ್ನು? ಅಲ್ಲಿ ಬಾವಿಯಲ್ಲಿ ನೀರು ಬರ್ತದೆ, ಅದನ್ನ ಬಕೆಟಿಗೆ ಹಾಕಿ ಇಲ್ಲಿ ಇಡ್ತೇನೆ. ಮತ್ತೆ ಅದು ದೂರದಲ್ಲಿ ಇಡಬೇಕು, ಇಲ್ಲಾಂದ್ರೆ ಅದಕ್ಕೆ ಹೆದರಿಕೆ ಆಗ್ತದೆ. ನಾವು ಅಲ್ಲಿ ಅದಕ್ಕೆ ಎಂತಾದ್ರೂ ಮಾಡ್ತೇವೆ ಅಂತ ಹಾಗೆ ಅಲ್ಲಿ ಇಡ್ತೇವೆ ದೂರದಲ್ಲಿ. ತಟ್ಟೆ ಗೂಟ ಹಾಕಿ ಕೊಡ್ತಾರೆ, ನಾನು ಪಕ್ಷಿಗೆಲ್ಲ ಅಲ್ಲಿ ಇಡ್ತೇನೆ, ಹಾಕ್ತೇನೆ. ಮನೆಯಲ್ಲಿ ಉಳಿದದ್ದು ಹಾಳಾದದ್ದು ನಿನ್ನೆ ಮೊನ್ನೆದೆಲ್ಲ ತಂದು ಹಾಕುದು ಅಥವಾ ಬೇರೆ ಯಾವ್ದು ಹಾಕ್ತೀರಿ ಅದಕ್ಕೆ? ಫ್ರೆಶ್ ಆಗಿರುವಂತದ್ದು ಅಲ್ಲಿ ಹಾಕ್ತೇವೆ. ಮತ್ತೆ ಅದು ನಿನ್ನೆ ಮೊನ್ನೆದು ಹಾಳಾಗಿದೆ ಎಲ್ಲ ಹಾಕಲ್ಲ, ನೀರು ಸಹ ಫ್ರೆಶ್ ಆಗಿರುವಂತದ್ದು. ಅದಕ್ಕೆ ಹಾಳಾದದ್ದು ಹಾಕ್ಬೋದಲ್ಲ ಅದು ಹಕ್ಕಿಗಳಿಗೆಲ್ಲ? ಬೇಡ, ಅದು ಅದಕ್ಕೆ ನಾವು ಸಹ ಫ್ರೆಶ್ ಆಗಿರುವಂತದ್ದು ತಿಂತೇವೆ, ಕುಡಿತೇವೆ ಅಲ್ಲ, ಅದಕ್ಕೆ ಸಹ ಹಾಗೇನೆ ಫ್ರೆಶ್ ಆಗಿರುವಂತದ್ದು ಕೊಡ್ತೇವೆ. ಯಾವ್ದೆಲ್ಲ ಹಕ್ಕಿಗಳು ಬರ್ತದೆ? ಗುಬ್ಬಚ್ಚಿ, ಬೆಜಕ್ರೆ ಹಕ್ಕಿ, ಮತ್ತೆ ಗಿಳಿ, ಮತ್ತೆ ಪಾರಿವಾಳ, ಮತ್ತೆ ಕುಪ್ಪೂಲು ಬರ್ತದೆ. ತುಂಬಾ ಬರ್ತದೆ ಇಲ್ಲಿ. ಈ ಮಕ್ಕಳಿಗೆ ಗೊತ್ತಾಗ್ತಿಲ್ಲ ಈ ಹೆಸರುಗಳೆಲ್ಲ. ಚಿಕ್ಕ ಇಂಬಲು ನವಿಲು ಬಂತಿದ್ದಳು, ನವಿಲು. ಹೌದು, ಮಂಗಸ ಬಂದು ಉಳ್ದದೆಲ್ಲ ಪಕ್ಷಿಗಳು ತಿನ್ನೋದು ಎಲ್ಲ ಉಳ್ದದೆಲ್ಲ ಅದು ಬಂದು ತಿಂತದೆ. ಮತ್ತೆಂತ ಗೊತ್ತುಂಟಾ, ನಾವು ಕಸವನ್ನ ಎಲ್ಲೆಲ್ಲಿ ಹಾಕುವುದಿಲ್ಲ, ಗೊಬ್ಬರವಾಗಿ ಮಾಡ್ತೇವೆ. ನೀರನ್ನು ಮಿತವಾಗಿ ಬಳಸುತ್ತೇವೆ, ವೇಸ್ಟ್ ಮಾಡುವುದಿಲ್ಲ ನೀರನ್ನು. ನಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು ನಮ್ಮ ಕೈತೋಟದಲ್ಲಿ ಮಾಡ್ತೇವೆ. ಮಳೆಗಾಲ ಬಂದಾಗ ನಾವು ಗಿಡಗಳನ್ನು ನೆಡ್ತೇವೆ. ಬೇಸಿಗೆಗಾಲ ಬಂದಾಗ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಊಟ. ಹೀಗೆ ನಾವು ಪರಿಸರವನ್ನು ಉಳಿಸೋಣ. ಈ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು.